ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇದು ಸೋಷಿಯಲ್ ಮೀಡಿಯಾ ಜಮಾನ, ಹಾಗಾಗಿ ಇಲ್ಲಿನ ಸುದ್ದಿಗೆ ವೇಗ ಹೆಚ್ಚು. ಇಲ್ಲಿ ಜನ ಎಷ್ಟು ಬೇಗ ಮೆರೆಸ್ತಾರೋ ಅಷ್ಟೇ ಬೇಗ ಮರೆತು ಕೂಡ ಬಿಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಜಗತ್ತು ರಾತ್ರಿ ಬೆಳಗಾಗುವುದರೊಳಗೆ ಏನು ಬೇಕಾದರೂ ಮಾಡುವ ಹಂತಕ್ಕೆ ತಲುಪಿಬಿಟ್ಟಿದೆ. ಬಹುಶಃ ಕೆಲವಷ್ಟು ರಾಷ್ಟ್ರಗಳ ಸರ್ಕಾರವನ್ನು ಬೀಳಿಸುವಲ್ಲಿ, ಕೆಲವು ಕಡೆ ಸರ್ಕಾರ ರಚಿಸುವಲ್ಲಿ ಕೂಡ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ವರ್ಕೌಟ್ ಆಗುತ್ತೆ. 10 ವರ್ಷದ ಹಿಂದೆ ನರೇಂದ್ರ ಮೋದಿ ಅವರು ಫಸ್ಟ್ ಎಲೆಕ್ಷನ್ ಅಲ್ಲಿ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರು ಅಂದರೆ, ಅವತ್ತು ಮೋದಿಯವರ ಪರ ದೊಡ್ಡ ಅಲೆ ಎದ್ದು ವಿಪಕ್ಷಗಳು ಕೊಚ್ಕೊಂಡು ಹೋಗಲಿಕ್ಕೆ ಈ ಸೋಷಿಯಲ್ ಮೀಡಿಯಾಗಳೇ ಕಾರಣ. ಅಮೆರಿಕ ಪ್ರಪಂಚದ ಉಳಿದ ರಾಷ್ಟ್ರಗಳು ಸದಾ ನನ್ನ ಮೇಲೆ ಅವಲಂಬಿತವಾಗಿರಬೇಕಂತ ಬಯಸ್ತದೆ. ಹಾಗಾಗಿ ಶ್ರೀಲಂಕಾ, ಅಫ್ಘಾನ್, ಬಾಂಗ್ಲಾಗಳು ಇವತ್ತಿನ ಸ್ಥಿತಿಗೆ ಬರಲಿಕ್ಕೆ ಅಮೇರಿಕನ್ ಡೀಪ್ ಸ್ಟೇಟ್ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಸದ್ಯ ಈ ಡೀಪ್ ಸ್ಟೇಟ್ನ ಕಣ್ಣು ಭಾರತ ಸರ್ಕಾರದ ಮೇಲಿದೆ. ಭಾರತದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ಅಮೇರಿಕದ ಬೇಳೆ ಜಾಸ್ತಿ ಬೇಯ್ತಾ ಇಲ್ಲ. ಮೋದಿ ಬೇರೆ ವಿಶ್ವನಾಯಕ ಆಗೋ ರೇಂಜಿಗೆ ಬೆಳೀತಾ ಇರೋದು ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿನ NGOಗಳಿಗೆ ಬರ್ತಾ ಇದ್ದಂಥ ಅಮೇರಿಕದ ಡಾಲರ್ನ ಮೂಲ ಕಟ್ ಮಾಡಿ ಇವರ ಮತಾಂತರದ ಕೆಲಸಕ್ಕೆ ಮೋದಿ ಸರಿಯಾಗೇ ಗುನ್ನ ಇಟ್ಟಿದ್ದಾರೆ. ಪಾಕಿಸ್ತಾನ ಚೂಬಿಟ್ಟು ಭಾರತದ ಮೇಲೆ ದಾಳಿ ನಡೆಸುವ ಕೆಲಸ ಎಲ್ಲ ಈಗ ವರ್ಕೌಟ್ ಆಗ್ತಾ ಇಲ್ಲ. ರೈತ ಹೋರಾಟ, CAA ಹೋರಾಟ, ಮಣಿಪುರ ದಂಗೆಗಳೆಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗುವಂತೆ ನೋಡಿಕೊಂಡು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಈ ಅಮೆರಿಕ ಡೀಪ್ ಸ್ಟೇಟ್ಸ್ ಹಣ ಹರಿಸಿದ್ದು ಇದೀಗ ಗುಟ್ಟಾಗೇನೂ ಉಳಿದಿಲ್ಲ. ಅಮೆರಿಕದ ಮಾತು ಕೇಳದಂಥ ಶೇಖ್ ಹಸೀನರನ್ನ ಅಧಿಕಾರದಿಂದ ಕೆಳಗಿಳಿಸಿ ತನ್ನ ಪುಂಗಿಗೆ ತಲೆಯಾಡಿಸುವಂಥ ನೋಬೆಲ್ ಅನ್ಡಿಫೈನ್ಡ್ ಗಿರಾಕಿ ಮೊಹಮ್ಮದ್ ಯೂನುಸ್ನನ್ನ ತಂದು ಕೂರಿಸಿದ್ದು ಕೂಡ ಇದೇ ಅಮೇರಿಕನ್ ಡೀಪ್ ಸ್ಟೇಟ್ಸ್. ಇಂಥವನ್ನೆಲ್ಲ ವಿದೇಶಿ ಶಕ್ತಿಗಳು ನಮ್ಮ ದೇಶದ ಮೇಲೆ ಅವಾಗವಾಗ ಮಾಡ್ತಾ ಇರ್ತವೆ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಬಹಳ ಎಫೆಕ್ಟಿವ್ ಆಗಿ ಸಪೋರ್ಟಿಂಗ್ ರೋಲ್ ಆಗಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಅದಕ್ಕೊಂದು ಮತ್ತೊಂದು ಉದಾಹರಣೆಯಾಗಿ ಕಾಣ್ತಾ ಇರೋದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ಮೋದಿ ಸರ್ಕಾರದ ತೆರಿಗೆ ನೀತಿಯನ್ನೇ ಅಪಹಾಸ್ಯದ ರೀತಿ ಬಿಂಬಿಸಲಿಕ್ಕೆ ಅಮೇರಿಕನ್ ಡೀಪ್ ಸ್ಟೇಟ್ ಸಜ್ಜಾಗಿರುವಂತೆ ಕಾಣ್ತಾ ಇದೆ. ಅತ್ಯಂತ ನ್ಯಾಯಯುತ ಹಾಗೂ ಪಾರದರ್ಶಕ ತೆರಿಗೆ ಪದ್ಧತಿ ಇವತ್ತು ದೇಶದಲ್ಲಿ ಜೋಕ್ ಪೀಸ್ ಥರ ಆಗಲಿಕ್ಕೆ ಶುರು ಆಗಿದೆ. ಬೇಕಾದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಮೋದಿ ಸರ್ಕಾರ ಜಾರಿಗೆ ತಂದಂಥ ತೆರಿಗೆ ನೀತಿಯ ವಿರುದ್ಧದ ಟ್ರೋಲ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇವೆ. ಪ್ರಸ್ತುತ ತೆರಿಗೆ ನೀತಿಯಿಂದ ಮಧ್ಯಮ ವರ್ಗದ ಜನರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನುವಂಥ ರೇಂಜ್ಗೆ ಸುಳ್ಳು ಸುದ್ದಿಗಳು ಪದೇ ಪದೇ ಓಡಾಡ್ತಾ ಇದೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರನ್ನು ಟ್ರೋಲ್ ಮಾಡಿದವರೇ ಇಲ್ವೇನೋ ಅನ್ನುವ ಮಟ್ಟಿಗೆ ನೆಟ್ಟಿಗರು ಅವರ ಕಾಲೆಳಿತಾ ಇದ್ದಾರೆ. ಈ ಕಾಲೆಳೆಯೋ ಲಿಸ್ಟಲ್ಲಿ BJPಗರು ಇದ್ದಾರೆ, ಮತ್ತು ರಾಷ್ಟ್ರೀಯವಾದಿಗಳೂ ಇದ್ದಾರೆ. ಒಟ್ಟಿನಲ್ಲಿ ಡೀಪ್ ಸ್ಟೇಟ್ಸ್ ತೋಡಿರುವಂತಹ ಬಾವಿಗೆ ಎಲ್ಲರೂ ಕಣ್ಣು ಮುಚ್ಕೊಂಡು ಹೋಗಿ ಬೀಳ್ತಾ ಇದ್ದಾರೆ. ಹಾಗಾದರೆ ಸದ್ಯ ನಮ್ಮ ದೇಶದ ತೆರಿಗೆ ನೀತಿ ಹೇಗಿದೆ? ನಿರ್ಮಲಮ್ಮ ಹಾಕಿರುವಂಥ ಟ್ಯಾಕ್ಸ್ ಎಷ್ಟು? ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ? ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಯಾವ ರಾಷ್ಟ್ರವೇ ಇರಲಿ, ಅದರ ಆದಾಯದ ಮೂಲ ತೆರಿಗೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇಷ್ಟು ದಿವಸ ಇಲ್ಲದೇ ಇದ್ದಂಥ ತೆರಿಗೆ ಮೋದಿ ಸರ್ಕಾರ ಬಂದ ಮೇಲೆ ದಿಢೀರನೆ ಅಪ್ಲೈ ಆಗಿದೆಯೋ, ಅಥವಾ ಹಿಂದಿನ ಸರ್ಕಾರಗಳಲ್ಲಿ ತೆರಿಗೆ ಇರಲಿಲ್ವೋ? ಖಂಡಿತ ಇತ್ತು. ಬಹುಶಃ ಜನಸಾಮಾನ್ಯರ ಮೇಲಿನ ಬರೆ ಈಗಿಗಿಂತ ಹಿಂದೆ ಬಹಳ ಜಾಸ್ತಿನೇ ಇತ್ತು. ಕಳೆದ 10 ವರ್ಷದಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ವರ್ಗದ ಜನರ ಮೇಲಿನ ತೆರಿಗೆಯ ಹೊರೆ ಮೊದಲಿಗಿಂತ ಈಗ ಕಡಿಮೆ ಆಗಿದೆ. ಸಣ್ಣ ಲೆಕ್ಕಾಚಾರ ನೋಡಿ, ITR ಕೊಡ್ತಿರುವಂಥ ಮಾಹಿತಿ ಪ್ರಕಾರ 50 ಲಕ್ಷಕ್ಕಿಂತಲೂ ಅಧಿಕ ಆದಾಯ ಇರುವಂಥ ತೆರಿಗೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. 2013-14ರಲ್ಲಿ 1.85 ಲಕ್ಷ ಜನ 50 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವಿದ್ದ ಜನರಿದ್ದರೆ, 2023-24ರಲ್ಲಿ 9.39 ಲಕ್ಷ ಜನ 50 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರೋರು ಇದ್ದಾರೆ. ಸುಮಾರು 5 ಪಟ್ಟು ಏರಿಕೆ ಈ ವಿಭಾಗದಲ್ಲಿ ಆಗಿದೆ. 50 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವ ಜನರಿಂದ 2014ರಲ್ಲಿ 2.52 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆದರೆ, 2023-24ರಲ್ಲಿ 9.62 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗಿದೆ. ಒಂದು ವರದಿಯ ಪ್ರಕಾರ 76% ಆದಾಯ ತೆರಿಗೆ ಸಂಗ್ರಹ ಆಗ್ತಾ ಇರೋದು 50 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರಿಂದಲೇ. ಇವತ್ತಿನ ತೆರಿಗೆ ನೀತಿಯಿಂದಾಗಿ 50 ಲಕ್ಷಕ್ಕಿಂತ ಹೆಚ್ಚು ಆದಾಯವಿದ್ದು
ತೆರಿಗೆ ತಪ್ಪಿಸ್ಕೊಳ್ತಾ ಇದ್ದಂಥ ತೆರಿಗೆ ಕಳ್ಳರಿಗೆ ಇದರಿಂದ ಕಷ್ಟ ಆಗಿದೆ. 2014ರಲ್ಲಿ 2 ಲಕ್ಷಕ್ಕೆ ಮೀರಿದ ಆದಾಯವಿದ್ದವರು ಆದಾಯ ತೆರಿಗೆ ಪಾವತಿಸಬೇಕಾಗಿತ್ತು. ಆದರೆ ಈಗ 7 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಈ ಸತ್ಯವನ್ನ ಅಮೆರಿಕನ್ ಪ್ರೇರಿತ ಮಾಧ್ಯಮಗಳು ಬೇಕಂತನೇ ಮುಚ್ಚಿಡ್ತಾ ಇವೆ. 10 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದ್ದವರು ತಮ್ಮ ಆದಾಯದ 10.17% ತೆರಿಗೆ ಪಾವತಿಸಬೇಕಾದಂಥ ಸ್ಥಿತಿ 2014ರಲ್ಲಿದ್ದರೆ ಈಗ ಅದು ಕೇವಲ 6.22ಕ್ಕೆ ಇಳಿಕೆಯಾಗಿದೆ. 2014ರಲ್ಲಿ ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡುವವರ ಸಂಖ್ಯೆ 3.76 ಕೋಟಿಯಷ್ಟಿದ್ರೆ 2023-24ರಲ್ಲಿ ಈ ಸಂಖ್ಯೆ 7.97 ಕೋಟಿಗೆ ಏರಿಕೆಯಾಗಿದೆ. ಹಿಂದೆಲ್ಲ ತೆರಿಗೆ ಕಟ್ಟದೇ ಇದ್ರೂ ನಡೆಯುತ್ತೆ ಅನ್ನೋ ಮನಸ್ಥಿತಿ ಇತ್ತು. ಈಗ ಹಾಗೆಲ್ಲ ನಡೆಯೋದೇ ಇಲ್ಲ. ತೆರಿಗೆ ಕಳ್ಳರ ನಡುಬಗ್ಗಿಸಿ ಟ್ಯಾಕ್ಸ್ ಕಟ್ಟಿ ಮುಂದಕ್ಕೆ ನಡಿ ಅಂತಿದೆ ಸರ್ಕಾರ. ಅದಕ್ಕಾಗಿ ಈ ಜನಗಳಿಗೆ ನಿರ್ಮಲಮ್ಮ ವಿಲನ್ ಆಗಿ ಕಾಣಿಸ್ತಾ ಇರೋದು. ಹಾಗಾದರೆ ತೆರಿಗೆ ಕಟ್ಟಿಸಿಕೊಂಡ ದುಡ್ಡು ಎಲ್ಲಿಗೆ ಹೋಯಿತು? ಅದನ್ನು ನಾವು ನೋಡಲೇಬೇಕಲ್ವಾ? ಕಳೆದೊಂದು ದಶಕದಲ್ಲಿ ಈ ರಾಷ್ಟ್ರದೊಳಗೆ ಆಗಿರುವಂಥ ಅಭೂತಪೂರ್ವ ಅಭಿವೃದ್ಧಿ ಎಂಥದ್ದು ಅನ್ನೋದನ್ನು ನಾವು ನೋಡಲೇಬೇಕು. 2004ರಿಂದ 2014ರವರೆಗೆ 8.22 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ. ಈ 10 ವರ್ಷದಲ್ಲಿ 19.22 ಕೋಟಿ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲದೆ 8.6 ಕೋಟಿ ಗುತ್ತಿಗೆ ಆಧಾರದ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವಂಥ ಸುಧಾರಣೆಗಳ ಪ್ರಕಾರ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ರೂಪಾಯಿ 5 ಲಕ್ಷದಷ್ಟು ಆರೋಗ್ಯ ವೆಚ್ಚವನ್ನು ಭರಿಸುವಂಥ ಸರ್ಕಾರ ಯೋಜನೆ ಪ್ರಪಂಚದ ಅತೀ ದೊಡ್ಡ ವಿಮಾ ಯೋಜನೆ. 2014ರಲ್ಲಿ 91,287 ಕಿಲೋಮೀಟರ್ ಇದ್ದಂಥ ರಾಷ್ಟ್ರೀಯ ಹೆದ್ದಾರಿಗಳು ಕೇವಲ 5 ವರ್ಷದಲ್ಲಿ 1,32,500 ಕಿಲೋಮೀಟರ್ ಏರಿತು. 53,000 ಕಿಲೋಮೀಟರ್ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಷ್ಟು ನಿರ್ಮಾಣ ಆದವು? ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಬದಲಾವಣೆ ನಡೆಯಿತು? ವಂದೇ ಭಾರತ್ ರೈಲುಗಳು, ಮೆಟ್ರೋ ರೈಲುಗಳೆಲ್ಲ ಎಷ್ಟೆಷ್ಟು ಓಡಾಡಲಿಕ್ಕೆ ಶುರುವಾದವು? ಯೂನಿವರ್ಸಿಟಿಗಳು ಎಷ್ಟು ನಿರ್ಮಾಣ ಆಗಿವೆ? ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ದೇಶ ಗಣನೀಯವಾಗಿ ಅಭಿವೃದ್ಧಿ ಹೊಂದ್ತಾ ಇರೋದನ್ನು ನಾವು ಒಪ್ಪಲೇಬೇಕಲ್ವಾ? ಒಟ್ಟಾರೆ ಡೀಪ್ ಸ್ಟೇಟಿಗೆ ತನ್ನ ಬೇಳೆ ಬೇಯಬೇಕು, ಇಲ್ಲಿ ಭಾರತ ಸರ್ಕಾರ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಅದಕ್ಕೆ ಬೇಕಾಗಿ ತಾನು ಏನು ಬೇಕಾದರೂ ಆಡಬಲ್ಲೆ ಅನ್ನೋದನ್ನು ಅದು ಅವಾಗವಾಗ ನಿರೂಪಿಸ್ತಾ ಬರ್ತಾ ಇವೆ. ಸದ್ಯ ಅದರ ಬಲಿಪಶು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಮೋದಿ ಸರ್ಕಾರ ಈ ಸವಾಲನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.